ಬಿಸಿ ಬಿಸಿ ವೆಜ್ ಉಪ್ಪಿಟ್ಟು ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಮೊದಲು ಒಂದು ಬಾಣಲಿಗೆ ಉಪ್ಪಿಟ್ಟು ರವೆ ಹಾಕಿ 1 ಚಮಚ ಎಣ್ಣೆ ಸೇರಿಸಿ ಮಧ್ಯಮ ಉರಿಯಲ್ಲಿ 2 ರಿಂದ 3 ನಿಮಿಷ ಉರಿಯಿರಿ. ರವೆ ಸ್ವಲ್ಪ ಬಿಸಿಯಾಗಬೇಕು, ಆದರೆ ಕಂದು ಬಣ್ಣ ಬರಬಾರದು. ನಂತರ ಬೇರೆ ಪಾತ್ರೆಗೆ ತೆಗೆದಿಡಿ. ಇದೀಗ ಕುಕ್ಕರ್ನಲ್ಲಿ ಬಟಾಣಿಗೆ ಸ್ವಲ್ಪ ನೀರು ಹಾಕಿ 2 ರಿಂದ 3 ವಿಸಿಲ್ ಬರೋವರೆಗೂ ಬೇಯಿಸಿ. ಅದೇ ಕುಕ್ಕರ್ಗೆ 2 ರಿಂದ 3 ಚಮಚ ಎಣ್ಣೆ ಮತ್ತು 1 ಚಮಚ ತುಪ್ಪ ಹಾಕಿ ಬೇಯಿಸಿ. ನಂತರ ಒಂದು ಬಿರಿಯಾನಿ ಎಲೆ, 2 ಲವಂಗ, 1 ಚಕ್ಕೆ, 2 ಏಲಕ್ಕಿ ಹಾಕಿ ಕಲಿಯಿಸಿ. ನಂತರ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಬ್ರೌನ್ ಬಣ್ಣ ಬರೋವರೆಗೂ ಹುರಿಯಿರಿ. ಈಗ 1 ರಿಂದ 2 ಸಣ್ಣದಾಗಿ ಕತ್ತರಿಸಿದ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಕಲಿಯಿಸಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಬಣ್ಣ ಬಂದ ನಂತರ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿ. ನಂತರ ಹಸಿಮೆಣಸಿನಕಾಯಿ 3 ರಿಂದ 4, ಕ್ಯಾರೆಟ್, ಬೀನ್ಸು, ಆಲೂಗಡ್ಡೆ ಮತ್ತು ಬೇಯಿಸಿದ ಬಟಾಣಿ ಸೇರಿಸಿ ಚೆನ್ನಾಗಿ ಕಲಿಯಿಸಿ. ನಂತರ 2 ಟೊಮೆಟೊ ಹಾಕಿ 2 ನಿಮಿಷ ಬೇಯಿಸಿ. ಈ ಮಧ್ಯ ಬೇರೆ ಪಾತ್ರೆಯಲ್ಲಿ ತೆಗೆದಿಷ್ಟ ಬಿಸಿ ನೀರು ಕುದಿಸಿಟ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿ ನಂತರ ಕುದಿಯುತ್ತಿರುವ ಬಿಸಿ ನೀರು ಹಾಕಿ ಚೆನ್ನಾಗಿ ಕಲುಹಿಸಿ. ನೀರು ಚೆನ್ನಾಗಿ ಕುದಿಯುತ್ತಿದ್ದಂತೆ ಹುರಿದ ರವೆಯನ್ನು ಸ್ವಲ್ಪ ಆಗಿ ಹಾಕುತ್ತಾ ಗಟ್ಟಿಯಾಗದಂತೆ ನಿರಂತರವಾಗಿ ಕಲುಹಿಸಿರಿ. ಬೇಕಿದ್ದರೆ ಸ್ವಲ್ಪ ಬಿಸಿ ನೀರು ಸೇರಿಸಿ. ಕೊನೆಯಲ್ಲಿ ಮುಚ್ಚಳ ಹಾಕಿ ಮಧ್ಯಮ ಉರಿಯಲ್ಲಿ 2 ನಿಮಿಷ ಬೇಯಿಸಿದರೆ ಬಿಸಿ ರುಚಿಯಾದ ವೆಜ್ ಉಪ್ಪಿಟ್ಟು ಸವಿಯಲು ಸಿದ್ಧ. ಇದೇ ಥರ ಮೋರ್ ವೀಡಿಯೋಸ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.